ಸರ್, ಸಮುದಾಯದ ನಾಯಕರಾಗಿ, ಒಕ್ಕಲಿಗ ನಾಯಕರಾಗಿ ಈಗ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇರುವಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ರಾಜಕೀಯವಾಗಿ ಏನಾದ್ರು ಬೆಂಬಲ ಅಂತ ಬಂದ್ರೆ ತಮ್ಮ ಬೆಂಬಲ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು? ಸಾಧ್ಯನೇ ಇಲ್ಲ. ನಾನು ಹಿಂದುತ್ವದ ಬ್ರ್ಯಾಂಡ್ ನಮ್ದು. ಬಿಜೆಪಿ ಹಿಂದುತ್ವ, ದೇಶ ಮೊದಲು ನಮಗೆ. ಡಿ.ಕೆ. ಶಿವಕುಮಾರ್ ಮೊದಲಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಐ ಆಮ್ ಆಲ್ಸೋ ಪ್ರೌಡ್ ಹಿಂದೂ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಐ ಆಮ್ ಆಲ್ಸೋ ಪ್ರೌಡ್ ಹಿಂದೂ ಅಂತ ಹೇಳಿ. RSS ಗೀತೆ ಹೇಳ್ಬಿಟ್ರು. ಅದೇ ಹೇಳಿ ಕ್ಷಮಾಪಣೆ ಕೇಳಿದ್ರಲ್ಲ. ಧೈರ್ಯ ಇದ್ದಿದ್ರೆ ಕ್ಷಮಾಪಣೆ ಕೇಳಬಾರ್ದಾಯ್ತು. ನಾನ್ ಹಿಂದೂ ಅಂತ ಹೇಳಕ್ ಮುಂಚೆ ನೀನು ಯಾರೋ ಒಬ್ಬ ಟೆರರಿಸ್ಟ್ ನ ಬಾಂಬ್ ಹಾಕ್ತಾರಲ್ಲ ಮಂಗಳೂರಲ್ಲಿ, ನನ್ನ ಬ್ರದರ್ ಅಂತೀರಾ? ನಾನೇಂದ ಅಂದಿದ್ದೀನ? ನಮ್ದು ಒಂದೇ ಸ್ಟ್ಯಾಂಡ್, ಹಿಂದೂ. ಈ ದೇಶವನ್ನ ಪರಮ ವೈಭವಕ್ಕೆ ತಗೊಂಡೋಗೋದು ಹಿಂದೂ ಕಲ್ಪನೆಯನ್ನ ಇಟ್ಕೊಂಡಿರೋದು. ಡಿ.ಕೆ. ಶಿವಕುಮಾರ್ ಹಂಗಲ್ಲ. ಮುಸ್ಲಿಂ ಇದ್ದಾಗ ಮುಸ್ಲಿಮು, ಹಿಂದೂ ಇದ್ದಾಗ ಅವ್ರು ಯಾರೋ ರೇವಂತ್ ರೆಡ್ಡಿ ಹೇಳೋದಲ್ಲ, ನಿಮ್ ದೇವರು ರಾಮನಿಗೆ ಇದು ಆಂಜನೇಯ ಅನ್ನೋರು ಎಲ್ಲ ಬ್ರಹ್ಮಚಾರಿಗಳನ್ನ ಆಂಜನೇಯನ ಪೂಜೆ ಮಾಡ್ತಾರೆ, ರಾಮನ್ನೊಬ್ಬರು ಪೂಜೆ, ಹಿಂಗೆ 100 ಜನ ಪೂಜೆ ಮಾಡ್ತಾರೆ. ನೋಡ್ರಿ, ಅವರು ಒಬ್ಬರೇ ಒಬ್ರು ದೇವ್ರು ಇಟ್ಕೊಂಡಿದ್ದಾರೆ ಅಂತ ಅವ್ನು ಹಿಂದೂ ಅಂತ ಹೇಳ್ತೀರನ್ರಿ? ಈ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಒಬ್ಬ ಆ ಸ್ಥಾನದಲ್ಲಿ ಇಟ್ಕೊಂಡು ಈ ತರ ಅದೇ ತರ ಡಿ.ಕೆ. ಶಿವಕುಮಾರ್ ಅವರಿಬ್ಬರು ಫ್ರೆಂಡ್ಸೇ. ಬಟ್ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಪ್ರಯತ್ನ ಬಿಜೆಪಿ ಒಳಗೊಳಗೆ ಆಗ್ತಿದೆಯಂತಲ್ಲ ಸರ್? ಅಮಿತ್ ಶಾ ಅವ್ರು ಕಾಲ್ ಮಾಡ್ತಾ ಇದ್ರು, ಟಚ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಹಿಂದೆ ಹೇಳಿದ್ರು. ಈಗ ಸದಾನಂದ ಗೌಡರು ಇದೇ ಕುರ್ಚಿ ಕಲಹ ಶುರು ಆದ್ಮೇಲೆ ಬಾಹ್ಯ ಬೆಂಬಲ ಕೊಡೋ ಅವಶ್ಯಕತೆ ಬಂದ್ರೆ ಕೊಡ್ತೀವಿ ಅಂದ್ಬಿಟ್ರು. ಅಂದ್ರೆ ಈ ಡಿ.ಕೆ. ಶಿವಕುಮಾರ್ ಸಿಎಂ, ವಿಜಯೇಂದ್ರ ಡಿಸಿಎಂ ಅನ್ನೋ ಚರ್ಚೆ ಅಂತೂ ನಡೀತಾ ಇದೆ. ಸತ್ಯನ ಸುಳ್ಳ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಾನು ಹೇಳ್ತಾ ಇದ್ದೀನಿ, ಆಸ್ ಎ ಅಪೋಸಿಷನ್ ಲೀಡರ್, ಆಸ್ ಎ ಪಾರ್ಟಿ ಲೀಡರ್, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಬ್ರಾಂಚ್ ತಗೊಂಡು ನಾವು ಅಧಿಕಾರವನ್ನ ಮಾಡಲ್ಲ. ಕಾಂಗ್ರೆಸ್ ಬಿಟ್ಟು ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರಿ. ಈಗಾಗಲೇ ಜೆಡಿಎಸ್ ಜೊತೆ ನಮ್ಮ ಹೊಂದಾಣಿಕೆ ಆಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ. ಜನರ ಕಷ್ಟವನ್ನ ಕೇಳುವಂತ ಸರ್ಕಾರ ಬರ್ತದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಅವ್ರ ಗ್ರೂಪ್ ಜೊತೆ ಹೊಂದಾಣಿಕೆ ಮಾಡಲ್ಲ. ಬಟ್ ಬಿಜೆಪಿಗಿರುವ ಅಪಖ್ಯಾತಿನೇ ವಾಷಿಂಗ್ ಮಿಷಿನ್ ಪಾರ್ಟಿ ಅಂತಲ್ವಾ ಸರ್? ಅನೇಕ ರಾಜ್ಯಗಳಲ್ಲಿ ಇರೋ ಸರ್ಕಾರವನ್ನ ಕೆಡವಿ ಅಲ್ಲಿಂದ ಒಂದೊಂದಷ್ಟು ಮಂದಿ ಎಂಎಲ್ಎಗಳನ್ನ ಹೈಜಾಕ್ ಮಾಡಿ ತಮ್ಮ ಸರ್ಕಾರ ಕಟ್ಟಿದೆ ಅನ್ನೋ ಅಪಖ್ಯಾತಿ ಬಿಜೆಪಿಗೆ ಇದ್ದೇ ಇದೆ. ಇಲ್ಲೂ ಅಂತದೊಂದು ಪ್ರಯತ್ನ ಅಥವಾ ಪ್ರಯೋಗ ಆಗುತ್ತಾ ಅಂತ ಹೇಳಿ. ಈಗ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ್ದಾಗ್ತಾರೆ? ಕೊಳೆ ಹೋಗೋ ಬಟ್ಟೆನ ಹಾಕ್ತಿರಿ. ಈ ಡಿ.ಕೆ. ಶಿವಕುಮಾರ್ದು ಕೊಳೆ ಹೋಗದೆ ಇರೋ ಬಟ್ಟೆ ನೀವೇನ್ ವಾಷಿಂಗ್ ಮಿಷಿನ್ ಅಲ್ಲ, ಏನ್ ಹಾಕಿದ್ರು ಹೋಗಲ್ಲ. ಅವರೇ ಹೇಳಿದಾರಲ್ಲ, ನಾನು ಕಾಂಗ್ರೆಸ್ ಹಂಗೆ ಆಗಲ್ಲ. ನಾವು ತಗೊಳ್ಳೋ ಪ್ರಶ್ನೆನೂ ಇಲ್ಲ, ಪ್ರಶ್ನೆ ಬರಲ್ಲ. ಪಕ್ಷದಲ್ಲಿ ರೆಬಲ್ ರಾಜಕಾರಣ ಜೋರಾಗಿ ನಡೀತಾ ಇದೆ. ನೋಡಿ, ನಮ್ಮ ಹೈಕಮಾಂಡ್ ಇದೆಯಲ್ಲ, ಪವರ್ಫುಲ್, ವೆರಿ ಪವರ್ಫುಲ್. ಎಲ್ಲಿ ಯಾವಾಗ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಲ್ಲಿ ಮಾಡೇ ಮಾಡ್ತಾರೆ. ಈಗ ಸ್ವಲ್ಪ ಫ್ರೀ ಪರಿಸ್ಥಿತಿ ಇದೆಯಾ ಸರ್ ರಾಜ್ಯ ಬಿಜೆಪಿಯಲ್ಲಿ? ನೆಟ್ಟು ಬೋಲ್ಟು ಟೈಟ್ ಮಾಡೋ ಪರಿಸ್ಥಿತಿ ಇದೆಯಾ? ಸಣ್ಣ ಪುಟ್ಟ ಇದೆ. ಸಣ್ಣ ಇಲ್ಲ ಅಂತ ಹೇಳಿದ್ರೆ ತಪ್ಪಾತೈತೆ. ನಾನು ಸಣ್ಣ ಪುಟ್ಟ ಇದೆ, ಅದೆಲ್ಲವನ್ನ ನಾವು ಸರ್ ಮಾಡುವಂತ ಶಕ್ತಿ ನಮ್ಮ ಹೈಕಮಾಂಡ್ ಇದೆ. ಅವ್ರು 100% ಮಾಡ್ತಾರೆ. ಸರ್, ಇತ್ತೀಚಿನ ಚುನಾವಣೆ ನೋಡೋದಾದ್ರೆ ಬಿಹಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಬಹುದು, ಮೈತ್ರಿ ಆಗ್ತಾರೆ, ಆದ್ರೆ ಬಿಜೆಪಿಯವರಿಗೆ ಅಧಿಕಾರ ಸಿಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರನ್ನ ಸಿಎಂ ಮಾಡಿದ್ರು, ಬಿಹಾರದಲ್ಲಿ ನಿತೀಶ್ ಅವ್ರನ್ನ ಸಿಎಂ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಆಗ್ತಾರ ಅಥವಾ ಬಿಜೆಪಿಯಿಂದ ಆಗ್ತಾರ? ನೋಡಿ, ಕರ್ನಾಟಕದ ಪರಿಸ್ಥಿತಿನೇ ಬೇರೆ, ಅಲ್ಲಿನ ಪರಿಸ್ಥಿತಿನೇ ಬೇರೆ. ನಿಮ್ ಬಿಹಾರದ ಪರಿಸ್ಥಿತಿನೇ ಬೇರೆ, ಮಹಾರಾಷ್ಟ್ರದ ಪರಿಸ್ಥಿತಿನೇ ಬೇರೆ, ಇಲ್ಲಿ ಬೇರೆ. ಕರ್ನಾಟಕದ ಪರಿಸ್ಥಿತಿ ಬೇರೆ. ನಾವು ಇಲ್ಲಿ ಪ್ರಮುಖ ಅಪೋಸಿಷನ್ ಲೀಡರ್, ನಂಬರ್ 1 ಅಪೋಸಿಷನ್ ಲೀಡರ್. ಜೆಡಿಎಸ್ ಜೊತೆ ಅಲಯನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಅಲಯನ್ಸ್ ಇದೆ, ಮುಂದೇನೂ ಇರ್ತೈತೆ ಅಲಯನ್ಸ್. ಆದ್ರೆ ನೇತೃತ್ವ ನರೇಂದ್ರ ಮೋದಿ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಲೀಡರ್ಸ್ ಗಳ ಸಂಖ್ಯೆ ಏನು ಕೊಡ್ತಾ ಇಲ್ಲ. ಹಾಗಾಗಿ ಪರಮೇಶ್ವರ್ ಅವರು ನಾನು ಸಿಎಂ ಅಂತಾರೆ, ಸತೀಶ್ ಜಾರಕಿಹೊಳಿ ನನಗೂ ಒಂದು ಅವಕಾಶ ಅಂತಾರೆ, ಡಿ.ಕೆ. ಶಿವಕುಮಾರ್ ನಾನೇ ಆಗ್ತೀನಿ ಅಂತಾರೆ. ಇದನ್ನ ಅನ್ಹೆಲ್ತಿ ಅಂತ ಹೇಳಿಕ್ ನಿಮ್ಮ ಹತ್ರ ಮಾನದಂಡ ಏನು ಅಂತ? ನಾನೇ ಅನ್ಹೆಲ್ತಿ ಅಂತಿಲ್ಲ. ಅಲ್ಲೊಂದು ಬಿಗ್ ಬಾಸ್ ಶೋ ನಡೀತಾ ಇದೆ, ಏನೋ ಟಿವಿನಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ. ಅದು ರಿಯಾಲಿಟಿ ಶೋ. ಇದು ರಿಯಲ್ ಶೋ ಇಲ್ಲಿ ನಡೀತಾ ಇರೋದು. ಇವಲ್ಲಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಇದಾರಲ್ಲ, ನೀವ್ ಹೇಳಿ, ವೈಲ್ಡ್ ಕಾರ್ಡ್ ಎಂಟ್ರಿ ಪರಮೇಶ್ವರ್ ಇದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಜಾರಕಿಹೊಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಇದಾರೆ. ಇವತ್ತು ಹೊಸದಾಗಿ ದಿನೇಶ್ ಗುಂಡೂರಾವ್ ಶುರುವಾಗ್ಬಿಟ್ರೆ, ನಾನೇ ಯಾಕೆ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಬಾರದು ಅಂತ, ನಾನು ಮುಖ್ಯಮಂತ್ರಿ ಅಂತ. ಇದು ವೈಲ್ಡ್ ಕಾರ್ಡ್ ಎಂಟ್ರಿ. ಇವು ಫೈಟ್ ನಡೀತಾ ಇದೆ, ಡಿ.ಕೆ. ವರ್ಸಸ್ ಸಿದ್ದರಾಮಯ್ಯ. ಈ ವೈಲ್ಡ್ ಕಾರ್ಡ್ ಎಂಟ್ರಿನೂ ಇದೆ. ಈಗ ನಾನು ಹೇಳೋದು ಕಾಂಗ್ರೆಸ್ ಅವ್ರಿಗೆ, ನೋಡಪ್ಪ, ನೀವ್ ಏನನ ಮಾಡ್ಕೊಳ್ಳಿ, ಯಾವನ್ನ ಮಾಡ್ಕೊಳ್ಳಿ, ನಮ್ದಲ್ಲ. ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಹೇಳ್ಬಿಡಿ, ಮುಗಿದೋಯ್ತು. ಅಪೋಸಿಷನ್ ಯಾಕೆ ಗಲಾಟೆ? ನಾವ್ಯಾಕೆ ಬಾಯ್ ಬಡ್ಕೊಬೇಕು? ನಮ್ ಬಾಯ್ಗೂ ನಾವು ಪ್ಲಾಸ್ಟರ್ ಹಾಕೊಂಡ್ಬಿಡ್ತೀರಿ. ನಾವು ಸುದ್ದಿ ಮಾತಾಡಲ್ಲಪ್ಪ ಅಂತ. ರಾಜ್ಯದ ಜನ ಯಾವ ಮೂಲೆಗೆ ಹೋಗ್ಲಿ, ಯಾರಪ್ಪ ಮುಖ್ಯಮಂತ್ರಿ ಅಂತಾರೆ. ಬೇಡಪ್ಪ, ನಮ್ಗೆ ಕ್ಲಾರಿಟಿ ಇಲ್ಲ, ಬಿಜೆಪಿ ಅವರಿಗೆ ರಾಜ್ಯದ ಜನತೆ ಕ್ಲಾರಿಟಿ ಇಲ್ಲ. ಕಾಂಗ್ರೆಸ್ ಅವ್ರು ಕೇಳಿದ್ರೆ, ಗುರು ನನಗೆ ಗೊತ್ತಿಲ್ಲ ಅಂತಾರೆ. ರಾಮನಗರದ ಮೇಲೆ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತಾರೆ.
ಇನ್ನು ದಾವಣಗೆರೆ ಒಬ್ರು ಹೇಳ್ತಾರೆ, ಜಾರಕಿಹೊಳಿ ಒಬ್ಬರು ಹೇಳ್ತಾರೆ. ಹಿಂಗೆ ಅವ್ರ ಪಾರ್ಟಿಯಲ್ಲೇ ಗೊಂದಲ ಹುಟ್ಟಿದೆ. ಇಡೀ ಸದನದಲ್ಲಿ ಮುಂದೆ ಅಧಿವೇಶನದಲ್ಲಿ ಒಟ್ಟಿನ ಸರ್ಕಾರ ಬರಲ್ಲ, ಒಗ್ಗಟ್ಟಾದ ಸರ್ಕಾರ ಇಲ್ಲ, ಒಡೆದೋಗಿರುವಂತ ರೂಲಿಂಗ್ ಪಾರ್ಟಿ. ಈ ಬಾರಿಯ ಬೆಳಗಾವಿ ಅಧಿವೇಶನದ ವಿಶೇಷತೆ ಏನಂತಂದ್ರೆ ಒಡೆದೋಗಿರುವಂತ ಛಿದ್ರ ಆಗಿರುವಂತ ಸರ್ಕಾರದ ವಿರುದ್ಧವಾಗಿ ನಾವು ಫೈಟ್. ಸಮುದಾಯದ ನಾಯಕರಾಗಿ, ಒಕ್ಕಲಿಗ ನಾಯಕರಾಗಿ ಈಗ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇರುವಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ರಾಜಕೀಯವಾಗಿ ಏನಾದ್ರು ಬೆಂಬಲ ಅಂತ ಬಂದ್ರೆ ತಮ್ಮ ಬೆಂಬಲ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು? ಸಾಧ್ಯನೇ ಇಲ್ಲ. ನಾನು ಹಿಂದುತ್ವದ ಬ್ರ್ಯಾಂಡ್ ನಮ್ದು, ಬಿಜೆಪಿ ಹಿಂದುತ್ವ. ದೇಶ ಮೊದಲು ನಮಗೆ, ಡಿಕೆ ಶಿವಕುಮಾರ್ ಮೊದಲಲ್ಲ. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಐ ಆಮ್ ಆಲ್ಸೋ ಪ್ರೌಡ್ ಹಿಂದೂ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಐ ಆಮ್ ಆಲ್ಸೋ ಪ್ರೌಡ್ ಹಿಂದೂ ಅಂತ ಹೇಳಿ. RSS ಗೀತೆ ಹೇಳ್ಬಿಟ್ರು. ಅದೇ ಹೇಳಿ ಕ್ಷಮಾಪಣೆ ಕೇಳಿದ್ರಲ್ಲ. ಧೈರ್ಯ ಇದ್ದಿದ್ರೆ ಕ್ಷಮಾಪಣೆ ಕೇಳಬಾರ್ದಾಯ್ತು. ನಾನ್ ಹಿಂದೂ ಅಂತ ಹೇಳಕ್ ಮುಂಚೆ ನೀನು ಯಾರೋ ಒಬ್ಬ ಟೆರರಿಸ್ಟ್ ನ ಬಾಂಬ್ ಹಾಕ್ತಾರಲ್ಲ ಮಂಗಳೂರಲ್ಲಿ, ನನ್ನ ಬ್ರದರ್ ಅಂತೀರಾ? ನಾನೇಂದ ಅಂದಿದ್ದೀನ? ನಮ್ದು ಒಂದೇ ಸ್ಟ್ಯಾಂಡ್, ಹಿಂದೂ. ಈ ದೇಶವನ್ನ ಪರಮ ವೈಭವಕ್ಕೆ ತಗೊಂಡೋಗೋದು ಹಿಂದೂ ಕಲ್ಪನೆಯನ್ನ ಇಟ್ಕೊಂಡಿರೋದು. ಡಿ ಕೆ ಶಿವಕುಮಾರ್ ಹಂಗಲ್ಲ. ಮುಸ್ಲಿಂ ಇದ್ದಾಗ ಮುಸ್ಲಿಮು, ಹಿಂದೂ ಇದ್ದಾಗ ಅವ್ರ್ಯಾರೋ ರೇವಂತ್ ರೆಡ್ಡಿ ಹೇಳೋದಲ್ಲ, ನಿಮ್ ದೇವರು ರಾಮನಿಗೆ ಇದು ಆಂಜನೇಯ ಅನ್ನೋರು ಎಲ್ಲ ಬ್ರಹ್ಮಚಾರಿಗಳನ್ನ ಆಂಜನೇಯನ ಪೂಜೆ ಮಾಡ್ತಾರೆ, ರಾಮನ್ನೊಬ್ಬರು ಪೂಜೆ, ಹಿಂಗೆ 100 ಜನ ಪೂಜೆ ಮಾಡ್ತಾರೆ. ನೋಡ್ರಿ, ಅವರು ಒಬ್ಬರೇ ಒಬ್ರು ದೇವರು ಇಟ್ಕೊಂಡಿದ್ದಾರೆ ಅಂತ ಅವ್ನು ಹಿಂದೂ ಅಂತ ಹೇಳ್ತೀರನ್ರಿ? ಈ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಒಬ್ಬ ಆ ಸ್ಥಾನದಲ್ಲಿ ಇಟ್ಕೊಂಡು ಈ ತರ ಅದೇ ತರ ಡಿ ಕೆ ಶಿವಕುಮಾರ್ ಅವರಿಬ್ಬರು ಫ್ರೆಂಡ್ಸೇ. ಬಟ್ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಪ್ರಯತ್ನ ಬಿಜೆಪಿ ಒಳಗೊಳಗೆ ಆಗ್ತಿದೆಯಂತಲ್ಲ ಸರ್? ಅಮಿತ್ ಶಾ ಅವ್ರು ಕಾಲ್ ಮಾಡ್ತಾ ಇದ್ರು, ಟಚ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಹಿಂದೆ ಹೇಳಿದ್ರು. ಈಗ ಸದಾನಂದ ಗೌಡರು ಇದೇ ಕುರ್ಚಿ ಕಲಹ ಶುರು ಆದ್ಮೇಲೆ ಬಾಹ್ಯ ಬೆಂಬಲ ಕೊಡೋ ಅವಶ್ಯಕತೆ ಬಂದ್ರೆ ಕೊಡ್ತೀವಿ ಅಂದ್ಬಿಟ್ರು. ಅಂದ್ರೆ ಈ ಡಿ ಕೆ ಶಿವಕುಮಾರ್ ಸಿಎಂ, ವಿಜಯೇಂದ್ರ ಡಿಸಿಎಂ ಅನ್ನೋ ಚರ್ಚೆ ಅಂತೂ ನಡೀತಾ ಇದೆ. ಸತ್ಯನ ಸುಳ್ಳ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಾನು ಹೇಳ್ತಾ ಇದ್ದೀನಿ, ಆಸ್ ಎ ಅಪೋಸಿಷನ್ ಲೀಡರ್, ಆಸ್ ಎ ಪಾರ್ಟಿ ಲೀಡರ್, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಬ್ರಾಂಚ್ ತಗೊಂಡು ನಾವು ಅಧಿಕಾರವನ್ನ ಮಾಡಲ್ಲ. ಕಾಂಗ್ರೆಸ್ ಬಿಟ್ಟು ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರಿ. ಈಗಾಗಲೇ ಜೆಡಿಎಸ್ ಜೊತೆ ನಮ್ಮ ಹೊಂದಾಣಿಕೆ ಆಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ. ಜನರ ಕಷ್ಟವನ್ನ ಕೇಳುವಂತ ಸರ್ಕಾರ ಬರ್ತದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಅವ್ರ ಗ್ರೂಪ್ ಜೊತೆ ಹೊಂದಾಣಿಕೆ ಮಾಡಲ್ಲ. ಬಟ್ ಬಿಜೆಪಿಗಿರುವ ಅಪಖ್ಯಾತಿನೇ ವಾಷಿಂಗ್ ಮಿಷಿನ್ ಪಾರ್ಟಿ ಅಂತಲ್ವಾ ಸರ್? ಅನೇಕ ರಾಜ್ಯಗಳಲ್ಲಿ ಇರೋ ಸರ್ಕಾರವನ್ನ ಕೆಡವಿ ಅಲ್ಲಿಂದ ಒಂದೊಂದಷ್ಟು ಮಂದಿ ಎಂಎಲ್ಎಗಳನ್ನ ಹೈಜಾಕ್ ಮಾಡಿ ತಮ್ಮ ಸರ್ಕಾರ ಕಟ್ಟಿದೆ ಅನ್ನೋ ಅಪಖ್ಯಾತಿ ಬಿಜೆಪಿಗೆ ಇದ್ದೇ ಇದೆ. ಇಲ್ಲೂ ಅಂತದೊಂದು ಪ್ರಯತ್ನ ಅಥವಾ ಪ್ರಯೋಗ ಆಗುತ್ತಾ ಅಂತ ಹೇಳಿ. ಈಗ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ್ದಾಗ್ತಾರೆ? ಕೊಳೆ ಹೋಗೋ ಬಟ್ಟೆನ ಹಾಕ್ತೀರಿ. ಈ ಡಿ ಕೆ ಶಿವಕುಮಾರ್ದು ಕೊಳೆ ಹೋಗದೆ ಇರೋ ಬಟ್ಟೆ ನೀವೇನ್ ವಾಷಿಂಗ್ ಮಿಷಿನ್ ಅಲ್ಲ, ಏನ್ ಹಾಕಿದ್ರು ಹೋಗಲ್ಲ. ಅವರೇ ಹೇಳಿದಾರಲ್ಲ, ನಾನು ಕಾಂಗ್ರೆಸ್ ಹಂಗೆ ಆಗಲ್ಲ. ಆದ್ರೆ ಸರ್ ನಾವು ತಗೊಳ್ಳೋ ಪ್ರಶ್ನೆನೂ ಇಲ್ಲ, ಪ್ರಶ್ನೆ ಬರಲ್ಲ. ಪಕ್ಷದಲ್ಲಿ ರೆಬಲ್ ರಾಜಕಾರಣ ಜೋರಾಗಿ ನಡೀತಾ ಇದೆ. ನೋಡಿ, ನಮ್ಮ ಹೈಕಮಾಂಡ್ ಇದೆಯಲ್ಲ, ಪವರ್ಫುಲ್, ವೆರಿ ಪವರ್ಫುಲ್. ಎಲ್ಲಿ ಯಾವಾಗ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಲ್ಲಿ ಮಾಡೇ ಮಾಡ್ತಾರೆ. ಈಗ ಸ್ವಲ್ಪ ಫ್ರೀ ಪರಿಸ್ಥಿತಿ ಇದೆಯಾ ಸರ್ ರಾಜ್ಯ ಬಿಜೆಪಿಯಲ್ಲಿ? ನೆಟ್ಟು ಬೋಲ್ಟು ಟೈಟ್ ಮಾಡೋ ಪರಿಸ್ಥಿತಿ ಇದೆಯಾ? ಸಣ್ಣ ಪುಟ್ಟ ಇದೆ, ಸಣ್ಣ ಇಲ್ಲ ಅಂತ ಹೇಳಿದ್ರೆ ತಪ್ಪಾತೈತೆ. ನಾನು ಸಣ್ಣ ಪುಟ್ಟ ಇದೆ, ಅದೆಲ್ಲವನ್ನ ನಾವು ಸರ್ ಮಾಡುವಂತ ಶಕ್ತಿ ನಮ್ಮ ಹೈಕಮಾಂಡ್ ಇದೆ. ಅವ್ರು 100% ಮಾಡ್ತಾರೆ. ಸರ್, ಇತ್ತೀಚಿನ ಚುನಾವಣೆ ನೋಡೋದಾದ್ರೆ ಬಿಹಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಬಹುದು, ಮೈತ್ರಿ ಆಗ್ತಾರೆ. ಆದ್ರೆ ಬಿಜೆಪಿಯವ್ರಿಗೆ ಅಧಿಕಾರ ಸಿಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರನ್ನ ಸಿಎಂ ಮಾಡಿದ್ರು, ಬಿಹಾರದಲ್ಲಿ ನಿತೀಶ್ ಅವ್ರನ್ನ ಸಿಎಂ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಆಗ್ತಾರ ಅಥವಾ ಬಿಜೆಪಿಯಿಂದ ಆಗ್ತಾರ? ನೋಡಿ, ಕರ್ನಾಟಕದ ಪರಿಸ್ಥಿತಿನೇ ಬೇರೆ, ಅಲ್ಲಿನ ಪರಿಸ್ಥಿತಿನೇ ಬೇರೆ. ನಿಮ್ ಬಿಹಾರದ ಪರಿಸ್ಥಿತಿನೇ ಬೇರೆ, ಮಹಾರಾಷ್ಟ್ರದ ಪರಿಸ್ಥಿತಿನೇ ಬೇರೆ, ಇಲ್ಲಿ ಬೇರೆ. ಕರ್ನಾಟಕದ ಪರಿಸ್ಥಿತಿ ಬೇರೆ. ನಾವು ಇಲ್ಲಿ ಪ್ರಮುಖ ಅಪೋಸಿಷನ್ ಲೀಡರ್, ನಂಬರ್ 1 ಅಪೋಸಿಷನ್ ಲೀಡರ್. ಜೆಡಿಎಸ್ ಜೊತೆ ಅಲಯನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಅಲಯನ್ಸ್ ಇದೆ, ಮುಂದೇನೂ ಇರ್ತೈತೆ ಅಲಯನ್ಸ್. ಆದ್ರೆ ನೇತೃತ್ವ ನರೇಂದ್ರ ಮೋದಿ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಲೀಡರ್ಸ್ ಗಳ ಸಂಖ್ಯೆ ಏನು ಕೊರತೆ ಇಲ್ಲ. ಹಾಗಾಗಿ ಪರಮೇಶ್ವರ್ ಅವರು ನಾನು ಸಿಎಂ ಅಂತಾರೆ, ಸತೀಶ್ ಜಾರಕಿಹೊಳಿ ನನಗೂ ಒಂದು ಅವಕಾಶ ಅಂತಾರೆ, ಡಿ ಕೆ ಶಿವಕುಮಾರ್ ನಾನು ಹಾಗೆ ಆಗ್ತೀನಿ ಅಂತಾರೆ. ಇದನ್ನ ಅನ್ಹೆಲ್ತಿ ಅಂತ ಹೇಳಿಕ್ ನಿಮ್ಮ ಹತ್ರ ಮಾನದಂಡ ಏನು ಅಂತ? ನಾನೇ ಅನ್ಹೆಲ್ತಿ ಅಂತಿಲ್ಲ. ಅಲ್ಲೊಂದು ಬಿಗ್ ಬಾಸ್ ಶೋ ನಡೀತಾ ಇದೆ, ಏನೋ ಟಿವಿನಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ. ಅದು ರಿಯಾಲಿಟಿ ಶೋ. ಇದು ರಿಯಲ್ ಶೋ ಇಲ್ಲಿ ನಡೀತಾ ಇರೋದು. ಇವಲ್ಲಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಇದಾರಲ್ಲ, ನೀವ್ ಹೇಳಿ, ವೈಲ್ಡ್ ಕಾರ್ಡ್ ಎಂಟ್ರಿ ಪರಮೇಶ್ವರ್ ಇದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಜಾರಕಿಹೊಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಇದಾರೆ. ಇವತ್ತು ಹೊಸದಾಗಿ ದಿನೇಶ್ ಗುಂಡೂರಾವ್ ಶುರುವಾಗ್ಬಿಟ್ರೆ, ನಾನೇ ಯಾಕೆ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಬಾರದು ಅಂತ, ನಾನು ಮುಖ್ಯಮಂತ್ರಿ ಅಂತ. ಇದು ವೈಲ್ಡ್ ಕಾರ್ಡ್ ಎಂಟ್ರಿ. ಇವು ಫೈಟ್ ನಡೀತಾ ಇದೆ, ಡಿಕೆ ವರ್ಸಸ್ ಸಿದ್ದರಾಮಯ್ಯ. ಈ ವೈಲ್ಡ್ ಕಾರ್ಡ್ ಎಂಟ್ರಿನೂ ಇದೆ. ಈಗ ನಾನು ಹೇಳೋದು ಕಾಂಗ್ರೆಸ್ ಅವ್ರಿಗೆ, ನೋಡಪ್ಪ,
ನೀವ್ ಏನನ ಮಾಡ್ಕೊಳ್ಳಿ, ಯಾವನ್ನ ಮಾಡ್ಕೊಳ್ಳಿ, ನಮ್ದಲ್ಲ. ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಹೇಳ್ಬಿಡಿ, ಮುಗಿದೋಯ್ತು. ಅಪೋಸಿಷನ್ ಯಾಕೆ ಗಲಾಟೆ, ನಾವ್ಯಾಕೆ ಬಾಯ್ ಬಡ್ಕೋಬೇಕು? ನಮ್ ಬಾಯ್ಗೂ ನಾವು ಪ್ಲಾಸ್ಟರ್ ಹಾಕೊಂಡ್ಬಿಡ್ತೀರಿ, ನಾವು ಸುದ್ದಿ ಮಾತಾಡಲ್ಲಪ್ಪ ಅಂತ. ರಾಜ್ಯದ ಜನ ಯಾವ ಮೂಲೆಗೆ ಹೋಗ್ಲಿ ಯಾರಪ್ಪ ಮುಖ್ಯಮಂತ್ರಿ ಅಂತಾರೆ. ಬೇಡಪ್ಪ, ನಮ್ಗೆ ಕ್ಲಾರಿಟಿ ಇಲ್ಲ, ಬಿಜೆಪಿ ಅವರಿಗೆ ರಾಜ್ಯದ ಜನತೆ ಕ್ಲಾರಿಟಿ ಇಲ್ಲ. ಕಾಂಗ್ರೆಸ್ ಅವ್ರು ಕೇಳಿದ್ರೆ ಗುರು ನನಗೆ ಗೊತ್ತಿಲ್ಲ ಅಂತಾರೆ ರಾಮನಗರದ ಮೇಲೆ. DK ಶಿವಕುಮಾರ್ ಆಗಬೇಕು ಅಂತಾರೆ. ಇನ್ನೊಬ್ಬ ದಾವಣಗೆರೆ ಒಬ್ರು ಹೇಳ್ತಾರೆ, ಜಾರಕಿಹೊಳಿ ಒಬ್ಬರು ಹೇಳ್ತಾರೆ. ಹಿಂಗೆ ಅವ್ರ ಪಾರ್ಟಿಯಲ್ಲೇ ಗೊಂದಲ ಹುಟ್ಟಿದೆ. ಇಡೀ ಸದನದಲ್ಲಿ ಮುಂದೆ ಅಧಿವೇಶನದಲ್ಲಿ ಒಟ್ಟಿನ ಸರ್ಕಾರ ಬರಲ್ಲ, ಒಗ್ಗಟ್ಟಾದ ಸರ್ಕಾರ ಇಲ್ಲ, ಒಡೆದೋಗಿರುವಂತ ರೂಲಿಂಗ್ ಪಾರ್ಟಿ. ಈ ಬಾರಿಯ ಬೆಳಗಾವಿ ಅಧಿವೇಶನದ ವಿಶೇಷತೆ ಏನಂತಂದ್ರೆ ಒಡೆದೋಗಿರುವಂತ ಛಿದ್ರ ಆಗಿರುವಂತ ಸರ್ಕಾರದ ವಿರುದ್ಧವಾಗಿ ನಾವು